ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ. ಚೀಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡುತ್ತಿರುವುದಾಗಿ ಚೀಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಚೀಮೂಲ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ರೆಡ್ಡಿ ಅವರು, ಜನವರಿ ತಿಂಗಳಲ್ಲಿ ಪ್ರತಿ ಲೀಟರ್ ಹಾಲಿಗೆ 1 ರೂಪಾಯಿನಂತೆ ಹೆಚ್ಚಳ ಮಾಡಲಾಗಿತ್ತು. ಇದೀಗ ಅದಕ್ಕೆ ಹೆಚ್ಚುವರಿಯಾಗಿ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡಿದ್ದು, ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದ್ದು, ಇದರಿಂದ ಹಾಲು ಉತ್ಪಾದಕರಿಗೆ ಹೆಚ್ಚುವರಿ ಲಾಭ ದೊರೆಯಲಿದೆ ಎಂದರು. ಚೀಮೂಲ್ ಜನಪರ ಒಕ್ಕೂಟವಾಗಿದ್ದು, ಗ್ರಾಹಕರು ನಂದಿನಿ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವುದರಿಂದ ಸಹಕಾರಿ ಹೈನುಗಾರಿಕೆ ಕ್ಷೇತ್ರ ಮತ್ತಷ್ಟು ಬಲವರ್ಧನೆ ಆಗುತ್ತದೆ ಎಂದರು. ಈ ವೇಳೆ ಚೀಮೂಲ್ ನಿರ್ದೇಶಕರಾದ ಕೆ.ವಿ. ನಾಗರಾಜ್, ಆದಿನಾರಾಯಣ, ಕಾಂತರಾಜು, ಆವುಲಪ್ಪ, ಕೆಂಚರಹಳ್ಳಿ ಕೃಷ್ಣಾರೆಡ್ಡಿ ಸೇರಿದಂತೆ ನಿರ್ದೇಶಕರು ಹಾಗೂ ಹಾಲಿ ಚೀಮೂಲ್ ವ್ಯವಸ್ಥಾಪಕರು ಹಾಜರಿದ್ದರು. ನಮ್ಮ ರೈತ ಉತ್ಪಾದಕರಿಗೆ, ಹಾಲು ಉತ್ಪಾದಕರಿಗೆ, ನಮ್ಮ ಗ್ರಾಹಕರಿಗೆ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರೈತರ ಸಂಸ್ಥೆ ಈ ಒಕ್ಕೂಟ ಇರೋದು ರೈತರಿಗಾಗಿ. ನಮ್ಮ ಒಕ್ಕೂಟ ಲಾಭ ಮಾಡೋದು, ನಾವು ಒಕ್ಕೂಟನ ಬೆಳೆಸೋದಕ್ಕಲ್ಲ, ನಮ್ಮ ರೈತರನ್ನ ಬೆಳೆಸೋದು. ಇವಾಗ ನೀವು 1.5 ರೂಪಾಯಿ ಜನವರಿಯಿಂದ 1 ರೂಪಾಯಿ, ಮಾರ್ಚ್ 8ರಿಂದ 50 ಪೈಸೆ ಅಪ್ ಟು 31/5/2026 ತನಕ ಈ ದರ ಇತ್ತು. ಈ ದರ ಲಾಭ ಎಷ್ಟು ಲಾಭ ನಾವು ಇಟ್ಕೊಂಡಿದ್ರೆ ಲಾಭ 7.5ರಿಂದ 8 ಕೋಟಿ ರೂಪಾಯಿ ನಾವು ಒಕ್ಕೂಟಕ್ಕೆ ಲಾಭ ಇಟ್ಕೊಳ್ಬೇಕು. ಆದರೆ ನಮ್ಮ ಗುರಿ ಒಂದೇ, ನಮ್ಮ ರೈತ ಚೆನ್ನಾಗಿರಬೇಕು, ನಮ್ಮ ರೈತ ಚೆನ್ನಾಗಿರೋ ಒಕ್ಕೂಟ ಚೆನ್ನಾಗಿರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವು ಬಂದಿರೋ ಲಾಭವನ್ನು ನೇರವಾಗಿ ರೈತರಿಗೆ ಕೊಡೋ ನಿಟ್ಟಿನಲ್ಲಿ ಒಂದು ನಿನ್ನೆ ತೀರ್ಮಾನ ನಡೆದಿದೆ.